ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಿನ್ನೆ ಹೈಕಮಾಂಡ್ನಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಏನಾಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾಜ್ಯದ ನಾಯಕರು ದೆಹಲಿಯ ನಾಯಕರ ಜೊತೆ ಮಹತ್ವದ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳಿದ್ದಾವೆ. ರಾಜ್ಯ ನಾಯಕರ ಪಟ್ಟಿಯನ್ನು ಪರಿಶೀಲಿಸಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಸಚಿವರಾಗುವವರ ಪಟ್ಟಿ ಅಂತಿಮಗೊಳಿಸಿದ್ದಾರೆ. ಹೈಕಮಾಂಡ್ ಮೂವರು ನಾಯಕರ ಜೊತೆ ನಿನ್ನೆ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಪ್ರತ್ಯೇಕ ಸಭೆ ನಡೆಸಿದ ರಾಹುಲ್ ಗಾಂಧಿ DKಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ದಾರೆ. ದೆಹಲಿಯ KC ವೇಣುಗೋಪಾಲ್ ನಿವಾಸದಲ್ಲಿ ನಡೆದಿರತಕ್ಕಂಥ ಒಂದು ಸಭೆ ಇದು. ಪ್ರತ್ಯೇಕ ಸಭೆ ಬಳಿಕ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ ಹೈಕಮಾಂಡ್. ರಾಹುಲ್ ಗಾಂಧಿ ರಾತ್ರಿ 7:30ಕ್ಕೆ ಸಿದ್ದರಾಮಯ್ಯನವರ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಅದಾದ ಮೇಲೆ 8:30ಕ್ಕೆ CM DK ಶಿವಕುಮಾರ್ ಅವರ ಜೊತೆ ರಾಹುಲ್ ಗಾಂಧಿ ಮಾತುಕತೆಯನ್ನು ಆಡಿದ್ದಾರೆ. ಅದಾದ ಮೇಲೆ BK ಹರಿಪ್ರಸಾದ್ ಅವರ ಜೊತೆ, KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಮೂವರ ಜೊತೆಗಿನ ಮಾತುಕತೆ ಬಳಿಕ ಸಚಿವರ ಪಟ್ಟಿಯನ್ನು ಅಂತಿಮ ಮಾಡಲಾಗಿದೆ. ಸಚಿವರಾಗುವವರ ಪಟ್ಟಿ ಅಂತಿಮಗೊಳಿಸಿದ್ದೇ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಇನ್ನು DKಶಿ, ಸಿದ್ದರಾಮಯ್ಯ ಜೊತೆ ತಮ್ಮ ಪಟ್ಟಿಯನ್ನು ಸೇರಿಸಿಕೊಂಡು ರಾಹುಲ್ ಗಾಂಧಿ ಅದನ್ನು ಅಂತಿಮಗೊಳಿಸಿದ್ದಾರೆ. 3 ಪಟ್ಟಿ ಸೇರಿಸಿ ಒಂದೇ ಪಟ್ಟಿ ಮಾಡಿ ಅಂತಿಮಗೊಳಿಸಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ವೀಕ್ಷಕರೇ, ಬಹಳ ದಿನದಿಂದ ಚರ್ಚೆ, ನಿನ್ನೆ ಮಹತ್ವದ ದೆಹಲಿಯಲ್ಲಿ ಮೀಟಿಂಗ್, ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇವಾಗ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಪಕ್ಕ. ಯಾರ್ಯಾರು ಆಗ್ತಾರೆ, ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಯಾರ್ಯಾರಿಗೆ ಸಚಿವ ಸ್ಥಾನ ಒಲಿಯಲಿದೆ, ಇನ್ನೇನು ಜೂನ್ 20ರಷ್ಟಿಗೆ ಅಂತಿಮಗೊಳ್ಳುತ್ತೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಜೂನ್ 20ಕ್ಕೆ ಅನ್ನುವಂಥ ಮಾಹಿತಿ ಇದೆ. ಅದು ನೋಡಬೇಕು, ಯಾರ್ಯಾರು ಏನೇನೋ ಸ್ಥಾನ ಸಿಗುತ್ತೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ, ಅವರ ನಿರೀಕ್ಷೆಯಂತೆ ಸಿಗುತ್ತಾ ಅಥವಾ ಸಿಗಲ್ವಾ. DK ಸಂಪುಟ ಅಂದರೆ ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳಿ ಮಾತುಕತೆ ಇದೆ. ಯಾರ್ಯಾರಿಗೆ ಕೊಡ್ತಾರೆ, ಯಾರು DK ಸಂಪುಟದಲ್ಲಿ ಸಚಿವರಾಗ್ತಾರೆ ನೋಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇವಾಗ ಭಾಳ ಜನ ಶಾಸಕರುಗಳು ಕಾಯ್ತಾ ಇದ್ರು, ಯಾವಾಗಪ್ಪ ಇವರು ವಿಸ್ತರಣೆ ಮಾಡ್ತಾರೆ, ನಮಗೆ ಯಾವಾಗ ಸಚಿವ ಸ್ಥಾನ ಸಿಗುತ್ತೆ ಅಂಥೇಳಿ ಒತ್ತಡ ಹೋಗ್ತಾ ಇದ್ವು ಹೈಕಮಾಂಡ್ಗೆ. DKಶಿ ಹತ್ರ ಒತ್ತಡ ಹಾಕ್ತಾ ಇದ್ರು. ಸೊ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರಯಾಣದಲ್ಲಿದ್ದರಂತೆ, ಅದಕ್ಕೋಸ್ಕರ ಲೇಟ್ ಆಗಿತ್ತು. 2-3 ದಿವಸದ ಹಿಂದೆ ಬಂದಿದ್ದಾರೆ. ನಿನ್ನೆ ಮೀಟಿಂಗ್ಗೆ ಟೈಮ್ ಕೊಡಲಾಗಿತ್ತು. ರಾಜ್ಯದ 3 ಜನ ನಾಯಕರು ಹೋಗಿದ್ದಾರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಇದ್ದಾರೆ, BK ಹರಿಪ್ರಸಾದ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ. ಎಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಅದಕ್ಕೆ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನೇನು ಜೂನ್ 20 ಅಥವಾ 21 ಆ 2 ದಿವಸದ ಒಳಗೆ ಎಲ್ಲ ಸಚಿವರು, ಬಹುತೇಕ ಎಲ್ಲ ಸಚಿವರು ಅಂದರೆ 20 ಸ್ಥಾನಗಳು ಏನು ಖಾಲಿ ಇದ್ದಾವೆ, ಆ ಸ್ಥಾನವನ್ನು ತುಂಬಿ ಇನ್ನು ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನವನ್ನು ಸಚಿವರು ಸ್ವೀಕರಿಸಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಪ್ಡೇಟ್ ಬ್ರೇಕಿಂಗ್ ಸಿಗ್ತಾ ಇದೆ. 3 ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆಯನ್ನು ಕೊಡಲಾಗಿದೆ. ಮತ್ತೆ DKಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ಗೆ ದೆಹಲಿಗೆ ದಂಡಯಾತ್ರೆಯನ್ನು ಮಾಡೋದಕ್ಕೆ ಕರೆಯನ್ನು ನೀಡಲಾಗಿದೆ. ಜೂನ್ 20ರಂದು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಮತ್ತೆ ನೋಡಿ, ಜೂನ್ 20 ನೋಡಿ, ಹೈಕಮಾಂಡ್ ಜೊತೆ ನಿನ್ನೆ ಏನು ಮೀಟಿಂಗ್ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅಪ್ಡೇಟ್ ಇದೆ. ಮತ್ತೆ ಬಂದು ಭೇಟಿ ಮಾಡೋದಕ್ಕೆ ಜೂನ್ 20 ಅಂದ್ಬಿಟ್ಟೆ ನಾನು. ಜುಲೈ 20ರಂದು ಮತ್ತೆ ಹೈಕಮಾಂಡ್ ಜೊತೆ ಮೀಟಿಂಗ್ಗೆ
ಟೈಮ್ ಕೊಡಲಾಗಿದೆ ಅಂತೆ. ಮತ್ತೆ 3 ಜನಕ್ಕೂ ಕೂಡ ದೆಹಲಿಗೆ ಬರೋದಕ್ಕೆ ಹೇಳಲಾಗಿದೆ. ಆವಾಗ ಏನಾಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ಮತ್ತೊಂದು ಸರಿ ಪರಿಶೀಲನೆ ಆಗುತ್ತೆ. ಆ ಒಂದು ಪಟ್ಟಿ ಇವಾಗೇನು ಫೈನಲ್ ಆಗಿದೆಯಲ್ಲ, ಇನ್ನೊಂದು ಸರಿ ಪರಿಶೀಲನೆ ಆಗುತ್ತೆ. ಕನ್ಫರ್ಮ್ ಮಾಡೋದಾ ಅಥವಾ ಪೆಂಡಿಂಗಲ್ಲಿಡೋದಾ, ಏನು ಕತೆ. ಕೆಲವು ಶಾಸಕರುಗಳು, ಕೆಲವು ಹಳೆ ಸಚಿವರುಗಳು ಏನಾಗಿರ್ತಾರೆ, ಸ್ವಲ್ಪ ಯಾವುದೋ ವಿವಾದಗಳಲ್ಲಿ ಸಿಲ್ಕೊಂಡಿರ್ತಾರೆ. ಅವರಿಗೆ ಸಚಿವ ಸ್ಥಾನ ಕೊಡೋದಾ ಅಥವಾ ಸ್ವಲ್ಪ ದಿನ ಪೆಂಡಿಂಗ್ ಇಟ್ಟು ಆಮೇಲೆ ಕೊಡೋದಾ, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಜುಲೈ 20ರಂದು ಬರುವಂತೆ ಮತ್ತೆ ನಾಯಕರಿಗೆ ಸೂಚನೆಯನ್ನು ಕೊಡಲಾಗಿದೆ ಅಂತೆ. ಅದಾದಮೇಲೆ ಹೈಕಮಾಂಡ್ ಜೊತೆ ಮತ್ತೆ ಕೂಡ ಚರ್ಚೆ ಆಗುತ್ತೆ ಈ ಒಂದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ. ವೀಕ್ಷಕರೇ, ಅಂತೂ ಇಂತೂ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1.5 ತಿಂಗಳು ಕಳೆದು ಹೋಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅವರ ಕ್ಯಾಬಿನೆಟ್ ರಚನೆ ಆಗಬೇಕು. ಅವರ ಜೊತೆ ಒಂದು 13 ಜನ, ಅವ್ರನ್ನ ಸೇರಿಸಿ 14 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಇನ್ನು ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನಗಳಿದ್ದಾವೆ, ಅವನ್ನು ಫಿಲ್ ಮಾಡಲೇಬೇಕಲ್ಲ. ಅದಕ್ಕಾಗಿ ಭಾರಿ ಚರ್ಚೆ ನಡೀತಾ ಇತ್ತು ರಾಜ್ಯದಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು ಅಂಥೇಳಿ ಸಚಿವಾಕಾಂಕ್ಷಿಗಳು ಪದೇ ಪದೇ ಒತ್ತಡವನ್ನು ಹಾಕ್ತಾ ಇದ್ರು ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮೇಲೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮೀಟಿಂಗ್ ಆಗಿದೆ ದೆಹಲಿಯಲ್ಲಿ ನಿನ್ನೆ. ಅದರಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. 3 ಜನ ಕೊಟ್ಟಿರ್ತಕ್ಕಂಥ ನಾಯಕರ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮತ್ತೆ ಜುಲೈ 20ಕ್ಕೆ ದೆಹಲಿಗೆ ಬರುವಂತೆ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಒಂದು ಮೀಟಿಂಗ್ನಲ್ಲಿ ಫೈನಲ್ ಆಗುತ್ತೆ ಯಾರ್ಯಾರಿಗೆ ಸಚಿವ ಸ್ಥಾನಗಳು ಸಿಗ್ತವೆ ಅಂತ ಹೇಳಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.